ಮಕ್ಕಳೇ, ಶುಭೋದಯ. ನಿನ್ನೆ ನಾವು ಭೂಮಿ ನಮ್ಮ ಜೀವಂತ ಗ್ರಹ ಅನ್ನುವಂಥ ಅಧ್ಯಾಯದಲ್ಲಿ ಹಲವಾರು ನಾವು ವಾಸ ಮಾಡ್ತಾ ಇರುವಂಥ ವಿಶಿಷ್ಟ ಗ್ರಹವಾಗಿರುವಂಥ ಭೂಮಿಯ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅವನ್ನ ಹಾಗೆ ಗ್ಲಾನ್ಸ್ ಮಾಡೋದಾದರೆ ಫಸ್ಟು ಯಾಕೆ ನಾವು ಭೂಮಿಯನ್ನು ವಿಶಿಷ್ಟ ಗ್ರಹ ಅಂತ ಕರಿತೇವೆ ಅಥವಾ ಒಂದು ವಿಶೇಷವಾದಂಥ ಗ್ರಹ ಅಂತ ಕರಿತೇವೆ ಅನ್ನೋಂಥ ವಿಷಯದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಈ ಭೂಮಿಯನ್ನು ಯಾವ್ಯಾವ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅನ್ನೋಂಥ ಒಂದು ವಿಷಯದ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಅದರ ನಂತರದಲ್ಲಿ ಈ ಭೂಮಿಯ ಆಕಾರ ಮತ್ತು ಗಾತ್ರದ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಭೂಮಿಯ ಆಕಾರ ಹೇಗಿದೆ ಮತ್ತು ಗಾತ್ರ ಹೇಗಿದೆ, ಎಷ್ಟಿದೆ ಅನ್ನೋಂಥ ಒಂದು ವಿಚಾರದ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ನಮ್ಮ ಈ ಭೂಮಿಯ ಮೇಲಿನ ನೆಲ ಮತ್ತು ಜಲದ ಹಂಚಿಕೆಯ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಮತ್ತು ಕೊನೆಯದಾಗಿ ನೆನ್ನೆ ಕ್ಲಾಸಲ್ಲಿ ನಾನು ಈ ಅಕ್ಷಾಂಶ ರೇಖೆಗಳು ಅಂದ್ರೇನು, ಅವು ಎಷ್ಟಿದ್ದಾವೆ ಮತ್ತು ಅವುಗಳನ್ನು ಏನಕ್ಕೆ ಬಳಸ್ತಾರೆ ಅನ್ನೋವಂಥ ಒಂದು ವಿಚಾರದ ಬಗ್ಗೆ ನಾನು ಹೇಳಿದ್ದೆ. ಈಗ ಆ ಅಕ್ಷಾಂಶದ ಬಗ್ಗೆ ಇನ್ನೊಂದು ಸರಿ ನಾವು ಗ್ಲಾನ್ಸ್ ಮಾಡಿಕೊಂಡು ನೆಕ್ಸ್ಟ್ ಉಳಿದಂಥ ವಿಷಯದ ಬಗ್ಗೆ ಹೋಗೋಣ. ನಿಮಗೆ ಹೇಳಿದೆ ಮಕ್ಕಳೇ, ನಾನು ಇದು ನಮ್ಮ ಭೂಮಿ ಅಂದರೆ ಇಲ್ಲಿ ಈ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಚಪ್ಪಟೆಯ ಆಕಾರದಲ್ಲಿ ಕಿತ್ತಳೆ ಹಣ್ಣಿನ ಆಕೃತಿಯಲ್ಲಿ ಅಥವಾ ಆಕಾರದಲ್ಲಿ ಇದೆ ಅಂತ. ಈ ಒಂದು ಭೂಮಿಯಲ್ಲಿ ಅಥವಾ ಭೂಪಟದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶ ರೇಖೆಗಳು ಅಂತ ಕರೀತಾರೆ ಅಂತ ಹೇಳಿದ್ವಿ. ಇದು ಪೂರ್ವ, ನಮ್ಮ ಬಲಭಾಗ ಪೂರ್ವ, ಎಡಭಾಗ ಪಶ್ಚಿಮ, ಮೇಲ್ಭಾಗ ಉತ್ತರ, ಕೆಳಭಾಗ ದಕ್ಷಿಣ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳಿಗೆ ಅಕ್ಷಾಂಶಗಳು ಅಂತ ಕರೀತಾರೆ ಅಂತ ಹೇಳಿದ್ವಿ. ಮತ್ತು ಈ ಅಕ್ಷಾಂಶಗಳನ್ನು ಯಾಕೆ ಬಳಸ್ತೇವೆ ಅಂತ ಕೂಡ ನಾನು ಹೇಳಿದೆ. ಏನು, ಪ್ರಪಂಚದ ದೇಶಗಳು ಎಲ್ಲಿ ನೆಲೆಗೊಂಡಿದ್ದಾವೆ ಅಥವಾ ಎಲ್ಲಿ ಅಸ್ತಿತ್ವದಲ್ಲಿದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕಾಗಿ ಅಕ್ಷಾಂಶ ರೇಖೆಗಳನ್ನು ಬಳಸ್ತಾರೆ. ಮತ್ತು ಮಕ್ಕಳೇ, ನೀವು ತಿಳ್ಕೊಳ್ಳಿ, ಈ ಅಕ್ಷಾಂಶ ರೇಖೆಗಳು ಅಂದರೆ ಇವು ಭೂಪಟದಲ್ಲಿ ಅಥವಾ ಗ್ಲೋಬ್ನಲ್ಲಿ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳು. ದೀಸ್ ಆರ್ ಆಲ್ ದ ಇಮ್ಯಾಜಿನರಿ ಲೈನ್ಸ್ ಬಟ್ ದೇ ಆರ್ ನಾಟ್ ದ ಆ್ಯಕ್ಚುಯಲ್ ಲೈನ್ಸ್. ಓಕೆ, ಹೀಗೆ ಈ ಭೂಪಟದಲ್ಲಿ ಅಥವಾ ಗ್ಲೋಬ್ನಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶಗಳು ಅಂತ ಕರಿತೇವೆ ಅಂತ ನಾವು ತಿಳ್ಕೊಂಡಿದ್ವಿ. ಒಟ್ಟು ಇದು ಅಕ್ಷಾಂಶ ರೇಖೆಗಳು 181 ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಕೂಡ ನಾನು ಹೇಳಿದ್ದೆ ನಿಮಗೆ. ಇದು ಈ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಅಕ್ಷಾಂಶ ರೇಖೆಯನ್ನು ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಅಂತ ಕರಿತೀವಿ. ಇದು ನಮ್ಮ ಭೂಮಿಯನ್ನ ಎರಡು ಭಾಗವಾಗಿ ವಿಂಗಡಿಸುತ್ತೆ. ಈ ಭೂಮಿಯ ಸಮಭಾಜಕ ವೃತ್ತದ ಉತ್ತರದ ಭಾಗವನ್ನ ಉತ್ತರಾರ್ಧಗೋಳ ಅಂತ ಹೇಳ್ತೀವಿ. ಹಾಗೆ ದಕ್ಷಿಣದ ಭಾಗವನ್ನ ದಕ್ಷಿಣಾರ್ಧಗೋಳ ಅಂತ ಕೂಡ ಕರೀತಾರೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇನ್ನು ನೆಕ್ಸ್ಟು ಈ ಒಂದು ಸಮಭಾಜಕ ವೃತ್ತದ ಮೇಲೆ 90 ಅಕ್ಷಾಂಶ ರೇಖೆಗಳಿದ್ದಾವೆ. ಹಾಗೆ ಕೆಳಗೆ ಕೂಡ ಆ ಸಮಭಾಜಕ ವೃತ್ತದ ದಕ್ಷಿಣಕ್ಕೆ ಕೂಡ 90 ಅಕ್ಷಾಂಶ ರೇಖೆಗಳಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಒಟ್ಟು 90, 180 ಪ್ಲಸ್ ಭೂಮಧ್ಯ ರೇಖೆ ಒಂದು ಸೇರಿ 181 ಅಕ್ಷಾಂಶ ರೇಖೆಗಳು ಅಸ್ತಿತ್ವದಲ್ಲಿರುವಂಥದ್ದನ್ನು ನಾವು ಗಮನಿಸಿದ್ವಿ ಅಥವಾ ನಾನು ವಿಷಯವನ್ನು ತಿಳಿಸಿದ್ದೆ. ಮತ್ತು ಇಲ್ಲಿ ಪ್ರತಿಯೊಂದು ಅಕ್ಷಾಂಶದ ಮಧ್ಯದ ಅಂತರ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 0 ಡಿಗ್ರಿ ಅಕ್ಷಾಂಶ ಇದೆ ಅಂದರೆ ಇದರ ಮೇಲೆ ಉತ್ತರ ಭಾಗದಲ್ಲಿ 1 ಡಿಗ್ರಿ ಅಕ್ಷಾಂಶ ಇದೆ ಅಂದರೆ ಈ 0 ಡಿಗ್ರಿ ಅಕ್ಷಾಂಶ ಮತ್ತೆ ಆ 1 ಡಿಗ್ರಿ ಅಕ್ಷಾಂಶದ ಮಧ್ಯದ ಅಂತರ ಎಷ್ಟಿದೆಯಪ್ಪ ಅಂದರೆ 110.4 ಕಿಲೋಮೀಟರ್. ಅಂದರೆ ಒಟ್ಟು 181 ಅಕ್ಷಾಂಶ ರೇಖೆಗಳಿದಾವಲ್ಲ, ಆ 181 ಅಕ್ಷಾಂಶ ರೇಖೆಗಳ ಮಧ್ಯದ ಪ್ರತಿಯೊಂದು ಅಕ್ಷಾಂಶಗಳ ಆ ರೇಖೆಯ ಮಧ್ಯದ ಅಂತರ 110.4
4 ಕಿಲೋಮೀಟ್ರು ಅನ್ನೋಂಥ ಒಂದು ವಿಷಯವನ್ನು ಕೂಡ ಹೇಳ್ತಾರೆ. ಇನ್ನು ಇಷ್ಟಾದ್ಮೇಲೆ ಈ 181 ಅಕ್ಷಾಂಶ ರೇಖೆಗಳಲ್ಲಿ ನಾವು 7 ಪ್ರಮುಖವಾದಂಥ ಅಕ್ಷಾಂಶ ರೇಖೆಗಳು ಅಂತ ಪರಿಗಣಿಸ್ತೇವೆ. ಅವು ಯಾವ್ಯಾವು ಅಂದರೆ ನಿಮಗೆ ಕೇಳ್ಬೋದು 2 ಅಥವಾ 3 ಮಾರ್ಕ್ಸಿಗೆ ಭೂಪಟದಲ್ಲಿನ ಪ್ರಮುಖವಾದಂಥ ಅಕ್ಷಾಂಶ ರೇಖೆಗಳು ಯಾವುವು ಅಂತ ಕೇಳ್ಬೋದು. ಅವು ಯಾವ್ಯಾವು ಅನ್ನೋದನ್ನು ನಾವು ನೋಡೋದಾದ್ರೆ ಅವು ಯಾವ್ಯಾವ ಪ್ರಮುಖವಾದಂಥ ಅಕ್ಷಾಂಶ ರೇಖೆಗಳು ಅಂದರೆ ಒಂದು ನಾನು ಆಗಲೇ ಹೇಳಿದ ಹಾಗೆ 0 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವಂಥ ಈ ಅಕ್ಷಾಂಶ ರೇಖೆಯನ್ನ ಸಮಭಾಜಕ ವೃತ್ತ ಅಂತ ಕರೀತಾರೆ ಅಥವಾ ಭೂಮಧ್ಯ ರೇಖೆ ಅಂತ ಹೇಳ್ತೀವಿ. ಅದರ ಈ ಸಮಭಾಜಕ ವೃತ್ತದ ಮೇಲೆ 23.5 ಡಿಗ್ರಿ ಅಂತರದಲ್ಲಿ ಒಂದು ಅಕ್ಷಾಂಶ ರೇಖೆ ಹಾದು ಹೋಗುತ್ತೆ. ನಾವು ಅದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಭೂಮಧ್ಯ ರೇಖೆಯ ಉತ್ತರದಲ್ಲಿ 23.5 ಡಿಗ್ರಿ ಅಂತರದಲ್ಲಿ, ಡಿಗ್ರಿ ನೆನ್ಪಿಟ್ಕೊಳ್ಳಿ, 23.5 ಡಿಗ್ರಿ ಅಂತರದಲ್ಲಿ ಒಂದು ಪ್ರಮುಖವಾದಂಥ ಅಕ್ಷಾಂಶ ರೇಖೆ ಹಾದು ಹೋಗುತ್ತೆ. ನಾವು ಅದನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ. ಇನ್ನು ಈ ಭೂಮಧ್ಯ ರೇಖೆಯ ದಕ್ಷಿಣದಲ್ಲೂ ಕೂಡ ಇದೇ 23.5 ಡಿಗ್ರಿ ಅಂತರದಲ್ಲಿ ಒಂದು ರೇಖೆ ಹಾದು ಹೋಗುತ್ತೆ. ನಾವು ಅದನ್ನ ಏನಂತ ಕರಿತೇವೆ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಉತ್ತರ ಭಾಗದಲ್ಲಿ 23.5 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವ ರೇಖೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಹಾಗೆ ಈ ಭೂಮಧ್ಯ ರೇಖೆಯ ದಕ್ಷಿಣದಲ್ಲಿ 23.5 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವಂತ ರೇಖೆಯನ್ನ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇನ್ನ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ 66.5 ಡಿಗ್ರಿ ಅಂತರದಲ್ಲಿ ಒಂದು ಪ್ರಮುಖವಾದಂಥ ರೇಖೆ ಹಾದು ಹೋಗುತ್ತೆ. ನಾವು ಅದನ್ನ ಆರ್ಕ್ಟಿಕ್ ವೃತ್ತ ಅಂತ ಹೇಳ್ತೇವೆ. ಆರ್ಕ್ಟಿಕ್ ವೃತ್ತ ಎಲ್ಲಿ ಎಷ್ಟು ಡಿಗ್ರಿ ಅಂತರದಲ್ಲಿ ಹಾದು ಹೋಗುತ್ತೆ ಅಂದ್ರೆ ಭೂಮಧ್ಯ ರೇಖೆಯ ಉತ್ತರದಲ್ಲಿ 66.5 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವಂತ ಪ್ರಮುಖವಾದಂಥ ಅಕ್ಷಾಂಶ ರೇಖೆಯನ್ನ ಆರ್ಕ್ಟಿಕ್ ವೃತ್ತ ಅಂತ ಹೇಳ್ತೀವಿ. ಇನ್ನ ಈ 90 ಡಿಗ್ರಿಯ ಒಂದು ಅಕ್ಷಾಂಶ ರೇಖೆಯನ್ನು ನಾವು ಉತ್ತರ ಧ್ರುವದ ವೃತ್ತ ಅಂತ ಕರೀತಾರೆ. ಉತ್ತರ ಧ್ರುವದ ವೃತ್ತ ಅಥವಾ ಉತ್ತರ ರೇಖೆ, ಅಕ್ಷಾಂಶ ರೇಖೆ ಅನ್ನೋ ಒಂದು ಹೆಸರಿನಿಂದ ಕೂಡ ಕರೀತಾರೆ. ಹಾಗೆ ಈ ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತದ ದಕ್ಷಿಣದಲ್ಲಿ 66.5 ಡಿಗ್ರಿ ಅಂತರದಲ್ಲಿ ಒಂದು ರೇಖೆ ಹಾದು ಹೋಗುತ್ತೆ. ಅದನ್ನು ನಾವು ಅಂಟಾರ್ಟಿಕ ವೃತ್ತ ಅಂತ ಕರೀತೇವೆ. ಇನ್ನು ಈ 66.5 ಡಿಗ್ರಿ ಅಂತರದ ಈ ಅಂಟಾರ್ಟಿಕ ವೃತ್ತದ ದಕ್ಷಿಣದಲ್ಲಿ 90 ಡಿಗ್ರಿ ದಕ್ಷಿಣ ಧ್ರುವದಲ್ಲಿ 90 ಡಿಗ್ರಿ ಅಂತರದಲ್ಲಿ ಒಂದು ಪ್ರಮುಖವಾದಂಥ ಅಕ್ಷಾಂಶ ರೇಖೆ ಹಾದು ಹೋಗುತ್ತೆ. ಅದನ್ನು ನಾವು ದಕ್ಷಿಣ ಧ್ರುವ ರೇಖೆ ಅಂತ ಕರಿತೇವೆ. ದಕ್ಷಿಣ ಧ್ರುವ ರೇಖೆ ಅಂತ ಕರಿತೇವೆ. ಹೀಗೆ ಇವು 7 ನಾವು ಪ್ರಮುಖವಾದಂಥ ಅಕ್ಷಾಂಶ ರೇಖೆಗಳು ಅಂತ ಹೇಳ್ತೀವಿ. ಅವು ಯಾವ್ಯಾವು ಅಂದ್ರೆ ಇನ್ನೊಂದ್ಸರಿ ತಿಳ್ಕೊಳ್ಳಿ ಮಕ್ಕಳೇ. 0 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವಂತ, ಈ ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವಂತ ಈ ರೇಖೆಯನ್ನ ಸಮಭಾಜಕ ವೃತ್ತ ಅಂತ ಹೇಳ್ತೇವೆ. ಇದು ಭೂಮಿಯನ್ನು 2 ಭಾಗವಾಗಿ ವಿಭಾಗಿಸುತ್ತೆ ಅಥವಾ ವಿಂಗಡಿಸುತ್ತೆ. ಆಕ್ಚುಲಿ ವಿಂಗಡಿಸಲ್ಲ, ಅದು ಕಾಲ್ಪನಿಕವಾಗಿ ಭೂಪಟದಲ್ಲಿ ವಿಂಗಡಿಸುತ್ತೆ ಅಥವಾ ಗ್ಲೋಬಲ್ಲಿ ವಿಂಗಡಿಸುತ್ತೆ. ಈ ಈಕ್ವೇಟರ್ನ ಮೇಲೆ 23.5 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವ ರೇಖೆಯನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ. ಹಾಗೆ ಅದರ ಮೇಲೆ ಉತ್ತರದಲ್ಲಿ 66.5 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವ ರೇಖೆಯನ್ನ ಆರ್ಕ್ಟಿಕ್ ವೃತ್ತ ಅಂತ ಹೇಳಿದ್ವಿ. ಹಾಗೆ ಅದರ ಉತ್ತರದಲ್ಲಿ 90 ಡಿಗ್ರಿಯ ಒಂದು ಅಕ್ಷಾಂಶ ರೇಖೆಯನ್ನ 90 ಡಿಗ್ರಿ ಉತ್ತರ ಧ್ರುವ ರೇಖೆ ಅಥವಾ ಉತ್ತರ ಧ್ರುವ ವೃತ್ತ ಅನ್ನೋ ಒಂದು ಹೆಸರಿನಿಂದ
ಹೇಳ್ತಾರೆ. ಇನ್ನು ಈ ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತದ ದಕ್ಷಿಣದಲ್ಲಿ 23.5 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವಂತ ಈ ಒಂದು ಪ್ರಮುಖವಾದಂತ ರೇಖೆಯನ್ನ ನಾವು ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳಿದ್ವಿ. ಅದರ ದಕ್ಷಿಣಕ್ಕೆ 66.5 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವಂತ ರೇಖೆಯನ್ನ ಅಂಟಾರ್ಟಿಕಾ ವೃತ್ತ ಅಂತ ಹೇಳಿದ್ವಿ. ಅಥವಾ ಅದನ್ನ ಇನ್ನೊಂದು ಹೆಸರಿನಿಂದ ದಕ್ಷಿಣ ಅಕ್ಷಾಂಶ, ದಕ್ಷಿಣ ಧ್ರುವ ವೃತ್ತ ಅನ್ನೋ ಒಂದು ಹೆಸರಿನಿಂದ ಕರೀತೀವಿ. ಇನ್ನ ನೆಕ್ಸ್ಟ್ 90 ಡಿಗ್ರಿಯ ಈ ಒಂದು ಅಕ್ಷಾಂಶ ರೇಖೆಯನ್ನ ದಕ್ಷಿಣ ಧ್ರುವ ರೇಖೆ ಅಂತ ಕರೀತೀವಿ. ಹೀಗೆ ಒಟ್ಟು 181 ಅಕ್ಷಾಂಶ ರೇಖೆಗಳಲ್ಲಿ ಪ್ರಮುಖವಾದಂಥ ಅಕ್ಷಾಂಶಗಳು ಈ 7 ರೇಖೆಗಳನ್ನು ನಾವು ಪರಿಗಣಿಸ್ತೇವೆ. ಅವು ಯಾವ್ಯಾವು ಅಂದರೆ 90 ಡಿಗ್ರಿಯ ಉತ್ತರ ಧ್ರುವ ರೇಖೆ ಅಕ್ಷಾಂಶ, ಎರಡನೇದು 66.5 ಡಿಗ್ರಿಯ ಉತ್ತರದ ಆರ್ಟಿಕ್ ವೃತ್ತ, ಇನ್ನು 23.5 ಡಿಗ್ರಿಯ ಉತ್ತರದ ಕರ್ಕಾಟಿಕ್ ಸಂಕ್ರಾಂತಿ ವೃತ್ತ, ಹಾಗೆ 0 ಡಿಗ್ರಿಯ ಸಮಭಾಜಕ ವೃತ್ತ, ದಕ್ಷಿಣದ 23.5 ಡಿಗ್ರಿಯ ಮಕರ ಸಂಕ್ರಾಂತಿ ವೃತ್ತ, ಹಾಗೆ ದಕ್ಷಿಣದ 66.5 ಡಿಗ್ರಿಯ ಅಂಟಾರ್ಟಿಕಾ ವೃತ್ತ ಮತ್ತು ದಕ್ಷಿಣದ 90 ಡಿಗ್ರಿಯ ದಕ್ಷಿಣ ಧ್ರುವ ವೃತ್ತ ಅಥವಾ ದಕ್ಷಿಣ ಧ್ರುವ ರೇಖೆಯನ್ನು ಈ 181 ಅಕ್ಷಾಂಶಗಳಲ್ಲಿ ಪ್ರಮುಖವಾದಂಥ 7 ಅಕ್ಷಾಂಶಗಳನ್ನು ನಾವು ಗುರುತಿಸುವಂಥದ್ದನ್ನು ಗಮನಿಸ್ತೇವೆ. ಇಷ್ಟು ಈ ಅಕ್ಷಾಂಶಗಳು ಅಂದರೆ ಏನು, ಅಕ್ಷಾಂಶಗಳು ಎಷ್ಟಿದ್ದಾವೆ, ಮತ್ತು ಅಕ್ಷಾಂಶಗಳನ್ನು ಏನಕ್ಕೆ ಬಳಸ್ತೇವೆ, ಮತ್ತು ಪ್ರಮುಖವಾದಂಥ ಅಕ್ಷಾಂಶಗಳು ಯಾವ್ಯಾವು, ಅವು ಎಷ್ಟೆಷ್ಟು ಡಿಗ್ರಿಯ ಅಂತರದಲ್ಲಿ ಹಾದು ಹೋಗ್ತವೆ ಅನ್ನೋಂಥ ಒಂದು ವಿಷಯದ ಬಗ್ಗೆ ವಿವರಣೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳು, ಅರ್ಥ ಆಯ್ತು ತಾನೆ? ಓಕೆ, ಇನ್ನು ನೆಕ್ಸ್ಟು ರೇಖಾಂಶದ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ರೇಖಾಂಶಗಳು ಅಂದ್ರೇನು, ರೇಖಾಂಶಗಳನ್ನು ಯಾಕೆ ಬಳಸ್ತೇವೆ, ರೇಖಾಂಶಗಳು ಎಷ್ಟಿದ್ದಾವೆ, ಅದರಲ್ಲಿ ಪ್ರಮುಖವಾದಂಥ ರೇಖಾಂಶ ಯಾವುದು, ಮತ್ತು ಈ ರೇಖಾಂಶದ ಆಧಾರದ ಮೇಲೆ ಸ್ಥಳೀಯ ವೇಳೆ ಅಂತ ಬರುತ್ತೆ, ಆದರ್ಶ ವೇಳೆ ಅಂತ ಬರುತ್ತೆ, ಹಾಗೆ ವೇಳಾ ವಲಯಗಳು ಅಂತ ಬರುತ್ತೆ, ಮತ್ತೊಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಬರುತ್ತೆ. ಹಾಗಂದ್ರೆ ಏನು ಅನ್ನುವಂಥ ಒಂದು ವಿಷಯವನ್ನು ನಾವಿವಾಗ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅದನ್ನು ನಾವು ಭೂಪಟದ ಮೂಲಕವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಮಕ್ಕಳೇ, ಇದು ನಮ್ಮ ಪ್ರಪಂಚದ ಭೂಪಟ. ಪ್ರಪಂಚದ ಭೂಪಟ ಇಲ್ಲಿ ನೋಡಿ, ಈ ಪ್ರಪಂಚದ ಭೂಪಟದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತ ಹೇಳಿದ್ವಲ್ಲ, ಇದಕ್ಕೆ ಉಲ್ಟ ವ್ಯತಿರಿಕ್ತವಾದಂಥ ಆನ್ಸರು ರೇಖಾಂಶಗಳು ಅಂದ್ರೆ ಏನು ಅನ್ನುವಂಥದ್ದು. ಅದಕ್ಕೆ ಪ್ರತಿ ವಿರುದ್ಧವಾದಂಥ ಉತ್ತರ ಏನು ಅಂದರೆ, ಇಲ್ಲಿ ಅಕ್ಷಾಂಶಗಳು ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ರೇಖೆಗಳಾದರೆ, ರೇಖಾಂಶಗಳು ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಆ ಒಂದು ರೇಖೆಗಳನ್ನು, ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶಗಳು ಅಂತ ಕರಿತೀವಿ. ರೇಖಾಂಶಗಳು ಅಂದರೆ ಹಾಗಾದ್ರೆ ಇಲ್ಲಿ ಈ ಒಂದು ಏನು ಅಕ್ಷಾಂಶ ರೇಖೆಗಳಿದ್ವಲ್ಲ, ಅವು ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥವು. ಇದಕ್ಕೆ ವಿರುದ್ಧವಾಗಿ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಈ ಒಂದು ರೇಖೆಗಳನ್ನು, ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶಗಳು ಅಂತ ಕರಿತೇವೆ. ಅಕ್ಷಾಂಶಗಳಿಗೆ ವಿರುದ್ಧವಾದಂಥ ಅರ್ಥವನ್ನು ನೀಡುವಂಥದ್ದು ಅಕ್ಷಾಂಶ. ರೇಖಾಂಶಗಳು ಅಂದರೆ ಏನು ಅನ್ನುವಂಥದ್ದು. ರೇಖಾಂಶಗಳು ಅಂದರೆ ಭೂಪಟದಲ್ಲಿ ಅಥವಾ ಗ್ಲೋಬ್ನಲ್ಲಿ ಪೂರ್ವದಿಂದ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳಿಗೆ ನಾವು ರೇಖಾಂಶಗಳು ಅಂತ ಕರಿತೇವೆ. ಏನು ರೇಖಾಂಶಗಳು ಅಂದರೆ ಭೂಪಟದಲ್ಲಿ ಅಥವಾ ಗ್ಲೋಬ್ನಲ್ಲಿ, ಇದು ಗ್ಲೋಬ್ ಗೊತ್ತಿದೆ ಮಕ್ಕಳೇ ನಿಮಗೆ. ಅಕ್ಷಾಂಶಗಳು ಅಂದರೆ ಅಡ್ಡನೆಯ ಗೆರೆಗಳು ಅಂತ ಇನ್ನೊಂದು ಅರ್ಥ ಹೇಳ್ಬೋದು ನಾವು. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ರೇಖೆಗಳು, ಕಾಲ್ಪನಿಕ ರೇಖೆಗಳು. ಇದಕ್ಕೆ ಉಲ್ಟ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಈ ಒಂದು ಕಾಲ್ಪನಿಕ ರೇಖೆಗಳಿಗೆ ನಾವೇನಂತ ಹೇಳ್ತೇವೆ, ರೇಖಾಂಶಗಳು ಅಂತ ಕರಿತೀವಿ. ಇದು ಉತ್ತರ, ಇದು ದಕ್ಷಿಣ. ಈ ಭೂಪಟದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಈ ಕಾಲ್ಪನಿಕ ರೇಖೆಗಳಿಗೆ ನಾವೇನಂತ ಕರಿತೀವಿ ಅಂದರೆ ರೇಖಾಂಶಗಳು ಅಂತ ಕರಿತೀವಿ. ಮತ್ತೆ ಒಂದು ಗಮನಿಸಿ ಮಕ್ಕಳೇ, ನೀವಿಲ್ಲಿ ಈ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಭೂಮಿ ಸ್ವಲ್ಪ ಉಬ್ಬಿದೆ ಅಂತ ನಾನು ಹೇಳಿದ್ದೇನೆ ನಿಮಗೆ.
ಹಾಗೆ ಉಬ್ಬಿರೋದ್ರಿಂದಾಗಿ ಇಲ್ಲಿ ಈ ರೇಖಾಂಶಗಳ ಮಧ್ಯದ ಅಂತರ ಹೆಚ್ಚಾಗಿರುತ್ತೆ. ಆದರೆ ಧ್ರುವ ಪ್ರದೇಶದ ಕಡೆಗೆ ಹೋದಂತೆ ರೇಖಾಂಶಗಳ ಅಂತರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಎಲ್ಲ ರೇಖಾಂಶಗಳು ಹೋಗಿ ಧ್ರುವ ಪ್ರದೇಶದಲ್ಲಿ ಸೇರೋದ್ರಿಂದ ಅಥವಾ ಧ್ರುವ ಪ್ರದೇಶದಲ್ಲಿ ಸಂಧಿಸೋದ್ರಿಂದ ಅಥವಾ ಸೇರೋದ್ರಿಂದ ಅಲ್ಲಿ ಧ್ರುವ ಪ್ರದೇಶಗಳಲ್ಲಿ ಪ್ರತಿ ರೇಖಾಂಶಗಳ ನಡುವಿನ ಅಂತರ ಕಡಿಮೆ ಆಗುತ್ತೆ ಅಥವಾ ಆ ವ್ಯಾಪ್ತಿ ಚಿಕ್ಕದಾಗುತ್ತೆ ಅನ್ನೋಂಥ ಒಂದು ವಿಷಯ ಹೇಳ್ತಾರೆ. ಯಾಕೆಂದರೆ ಎಲ್ಲ ರೇಖಾಂಶಗಳು ಈ ದಕ್ಷಿಣ ಮತ್ತು ಉತ್ತರ ಧ್ರುವದಲ್ಲಿ ಸಂಧಿಸೋದ್ರಿಂದ ಅಥವಾ ಸೇರೋದ್ರಿಂದ ಅವುಗಳ ಮಧ್ಯದ ಅಂತರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನಾನು ಆಗಲೇ ಹೇಳಿದೆ ನಿಮಗೆ, ಈ ಒಂದು ಅಕ್ಷಾಂಶ ಪ್ರತಿ ಅಕ್ಷಾಂಶ ರೇಖೆಗಳ ನಡುವಿನ ಅಂತರ 110.4 ಕಿಲೋಮೀಟರ್ ಅಂತ ಹೇಳಿದೆ. ಹಾಗೆ ಇಲ್ಲಿ ಪ್ರತಿ ರೇಖಾಂಶದ ಮಧ್ಯದ ಅಂತರ ಎಷ್ಟು ಕಿಲೋಮೀಟರ್ಪ್ಪ ಅಂದರೆ 111 ಕಿಲೋಮೀಟರ್ ಅಂತ ಹೇಳ್ತೇವೆ. ಒಟ್ಟಾರೆಯಾಗಿ ನಮ್ಮ ಭೂಮಿಯಲ್ಲಿ ಪ್ರಮುಖವಾದಂಥ ರೇಖಾಂಶ ಸೇರಿ 361 ರೇಖಾಂಶಗಳು ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೇಖಾಂಶಗಳ ಆಧಾರದ ಮೇಲೆಯೇ ಪ್ರಪಂಚದ ದೇಶಗಳ ಕಾಲ ಅಥವಾ ಸಮಯವನ್ನು ನಿರ್ಧರಿಸ್ತಾರೆ. ನೋಡಿ, ಅಕ್ಷಾಂಶಗಳನ್ನು ಬಳಸುವಂಥ ಉದ್ದೇಶ ಪ್ರಪಂಚದ ದೇಶಗಳ ಸ್ಥಾನ ಅಥವಾ ಅವುಗಳ ನೆಲೆಯನ್ನು ತಿಳ್ಕೊಳ್ಳುವಂಥ ಉದ್ದೇಶಕ್ಕಾದರೆ ಇಲ್ಲಿ ರೇಖಾಂಶಗಳನ್ನು ಯಾಕೆ ಬಳಸ್ತೇವೆ ಅಂದರೆ ಪ್ರಪಂಚದ ದೇಶಗಳ ಕಾಲ, ನಾವೇನು ಟೈಮು ಅಥವಾ ವೇಳೆ ಅಂತ ಹೇಳ್ತೀವಲ್ಲ ಅದನ್ನು ತಿಳ್ಕೊಳ್ಳಿಕ್ಕಾಗಿ ರೇಖಾಂಶಗಳನ್ನು ಬಳಸ್ತಾರೆ. ಯಾಕೆಂದರೆ ನಿಮಗೆ ಗೊತ್ತಿದೆ, ಪ್ರಪಂಚದ ಎಲ್ಲ ದೇಶಗಳು ಒಂದೇ ರೀತಿಯ ಸಮಯವನ್ನು ಹೊಂದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಈಗ 8:30 ಆಗಿದೆ ಅಂದರೆ ಅಮೇರಿಕದಲ್ಲಿ 8:30 ಬೆಳಗ್ಗೆನೇ ಆಗಿರಲ್ಲ. ಅದು ಚೇಂಜ್ ಆಗುತ್ತೆ, ಬದಲಾಗುತ್ತೆ. ಹೀಗೆ ಪ್ರಪಂಚದ ಪ್ರತಿ ದೇಶವೂ ಕೂಡ ಆ ಸಮಯದಲ್ಲಿ ಬದಲಾವಣೆಯನ್ನು ಹೊಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಬದಲಾಗಿರುವಂಥ ಸಮಯವನ್ನು ತಿಳ್ಕೊಳ್ಳಿಕ್ಕಾಗಿ ಅಥವಾ ಕಾಲವನ್ನು ತಿಳಿಸ್ಲಿಕ್ಕಾಗಿ ರೇಖಾಂಶಗಳನ್ನು ನಾವು ಭೂಪಟದಲ್ಲಿ ಅಥವಾ ಗ್ಲೋಬ್ನಲ್ಲಿ ಬಳಸ್ತೇವೆ ಅನ್ನುವಂಥದ್ದು. ರೇಖಾಂಶಗಳು ಅಂದರೇನು, ರೇಖಾಂಶಗಳು ಎಷ್ಟು, ರೇಖಾಂಶಗಳನ್ನು ಏನಕ್ಕಾಗಿ ಬಳಸ್ತಾರೆ ಅನ್ನುವಂಥ ಒಂದು ವಿಷಯದ ಬಗ್ಗೆ ವಿವರಣೆ ಇನ್ನೊಂದ್ಸರಿ ಹೇಳ್ತೇನೆ. ರೇಖಾಂಶಗಳನ್ನು ಯಾವ ಉದ್ದೇಶಕ್ಕಾಗಿ ಭೂಪಟದಲ್ಲಿ ಬಳಸ್ತಾರೆ ಅಂದರೆ ಪ್ರಪಂಚದ ದೇಶಗಳ ಕಾಲ ಅಥವಾ ಸಮಯವನ್ನು ತಿಳ್ಕೊಳ್ಳಿಕ್ಕಾಗಿ ಬಳಸ್ತಾರೆ ಅನ್ನುವಂಥದ್ದು. ಹಾಗಾದರೆ ಹೇಗೆ ಆ ರೇಖಾಂಶಗಳ ಆಧಾರದ ಮೇಲೆ ಹೇಗೆ ಕಾಲವನ್ನು ತಿಳ್ಕೊಳ್ತಾರೆ ಅಥವಾ ನಿರ್ಧರಿಸ್ತಾರೆ ಅನ್ನೋಂಥ ಒಂದು ವಿಷಯವನ್ನು ನಾವಿವಾಗ ತಿಳ್ಕೊಳ್ಳೋಣ. ಓಕೆ, ಇದು ನಮ್ಮ ಭೂಮಿ ಆದರೆ ಈ ಭೂಮಿಯಲ್ಲಿ ಪ್ರಮುಖವಾದಂಥ 0 ಡಿಗ್ರಿ ರೇಖಾಂಶವನ್ನು ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ. ನಾವು ಹೆಂಗೆ 0 ಡಿಗ್ರಿ ಅಕ್ಷಾಂಶ ರೇಖೆಯನ್ನು ಭೂಮಧ್ಯ ರೇಖೆ ಅಂತ ಕರೀತೀವಲ್ಲ, ಹಾಗೆ ಈ 0 ಡಿಗ್ರಿ ರೇಖಾಂಶವನ್ನು ಏನಂತ ಕರೀತಾರೆ ಅಂದರೆ ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ. ಯಾಕೆ ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ ಅಂದರೆ ಇದು ಇಂಗ್ಲೆಂಡ್ ದೇಶದಲ್ಲಿ ಬರುವಂಥ ಒಂದು ನಗರ ಆಗಿದ್ದು, ಈ ನಗರದ ಮೂಲಕವಾಗಿ ಈ 0 ಡಿಗ್ರಿ ರೇಖಾಂಶವು ಹಾದು ಹೋಗಿರೋದ್ರಿಂದಾಗಿ ನಾವು ಇದನ್ನು ಗ್ರೀನ್ವಿಚ್ ರೇಖೆ ಅಂತ ಕರಿತೇವೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ
ಇಲ್ಲಿ ಏನಾಗುತ್ತೆ ಅಂದ್ರೆ ಈ ರೇಖಾಂಶ ಅಂಕುಡೊಂಕಾಗಿ ಎಳೆದಿರುವಂಥದ್ದನ್ನು ನಾವು ಕೂಡ ಗಮನಿಸ್ತೇವೆ. ಅಲ್ಲಿ ಜಲಭಾಗದ ಮೂಲಕ ಆ ರೇಖೆ ಹಾದು ಹೋಗುವಂತ ಸಂದರ್ಭದಲ್ಲಿ ಕೆಲವೊಂದು ಭೂಭಾಗಗಳು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಈ ಒಂದು ರೇಖಾಂಶ ಅನ್ನುವಂಥದ್ದು ಅಂಕುಡೊಂಕಾಗಿ ಎಳೆದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಒಟ್ಟಾರೆಯಾಗಿ 361 ರೇಖಾಂಶಗಳಿದಾವೆ ಅಂತ ಏನು ಹೇಳಿದ್ನಲ್ಲ, ಅದರಲ್ಲಿ ಪ್ರಮುಖವಾದಂಥ ರೇಖಾಂಶ ಯಾವುದು ಅಂದರೆ 0 ಡಿಗ್ರಿ ರೇಖಾಂಶ. ಅದನ್ನು ನಾವು ಗ್ರೀನ್ವಿಚ್ ರೇಖೆ ಅಂತ ಹೇಳ್ತೇವೆ. ಈ ಗ್ರೀನ್ವಿಚ್ ರೇಖೆಯ ಇದು ಪೂರ್ವ, ಈ ಪೂರ್ವಕ್ಕೆ 180 ರೇಖಾಂಶಗಳಿದ್ದಾವೆ. ಹಾಗೆ ಪಶ್ಚಿಮಕ್ಕೆ 180 ರೇಖಾಂಶಗಳು ಇದ್ದಾವೆ. ಒಟ್ಟು 180 ಪ್ಲಸ್ 180 360 ಪ್ಲಸ್ ಗ್ರೀನ್ವಿಚ್ ರೇಖೆ ಸೇರಿ ಈ ಒಂದು ರೇಖಾಂಶಗಳ ಸಂಖ್ಯೆ ಎಷ್ಟು ಅಂದರೆ 361. ಇನ್ನು ನೋಡಿ, ಈ ಗ್ರೀನ್ವಿಚ್ ರೇಖೆಯ ಆಧಾರದ ಮೇಲೇನೆ ಪ್ರಪಂಚದ ದೇಶಗಳ ಕಾಲವನ್ನು ತಿಳ್ಕೊಳ್ಳಲಾಗುತ್ತೆ ಅಥವಾ ಅಭ್ಯಾಸ ಮಾಡಲಾಗುತ್ತೆ ಅಥವಾ ನಿಗದಿಪಡಿಸಲಾಗುತ್ತೆ ಅನ್ನುವಂಥದ್ದು. ಯಾವ ರೇಖೆ ಆಧಾರದ ಮೇಲೆ? 0 ಡಿಗ್ರಿ ಗ್ರೀನ್ವಿಚ್ ರೇಖಾಂಶದ ಆಧಾರದ ಮೇಲೆ ಪ್ರಪಂಚದ ದೇಶಗಳ ಕಾಲವನ್ನು ತಿಳ್ಕೊಳ್ಳಲಾಗುತ್ತೆ ಅಂತ. ಇದರ ಪೂರ್ವಕ್ಕೆ 180 ರೇಖಾಂಶಗಳಿದ್ದಾವೆ, ಪಶ್ಚಿಮಕ್ಕೆ 180 ರೇಖಾಂಶಗಳಿದ್ದಾವೆ. ಇನ್ನು ಈ ಗ್ರೀನ್ವಿಚ್ ರೇಖೆಯ ಈ ಪೂರ್ವದ ಭಾಗವನ್ನ ಪೂರ್ವಾರ್ಧ ಗೋಳ ಅಂತ ಕರೀತಾರೆ. ಏನಂತ ಕರೀತಾರೆ? ಆ ಗ್ರೀನ್ವಿಚ್ ರೇಖೆಯ ಬಲಭಾಗವನ್ನ ಅಥವಾ ಈ ಒಂದು ಪೂರ್ವ ಭಾಗವನ್ನ ಪೂರ್ವಾರ್ಧ ಗೋಳ ಅಂತ ಕರೆದ್ರೆ, ಈಸ್ಟರ್ನ್ ಕಾಂಟಿನೆಂಟ್ ಅಂತ ಕರೆದ್ರೆ, ಹಾಗೆ ಇದರ ಒಂದು ಪಶ್ಚಿಮದ ಭಾಗವನ್ನ ಪಶ್ಚಿಮಾರ್ಧ ಗೋಳ ಅಂತ ಕೂಡ ಕರೀತಾರೆ. ಹೀಗೆ ಅದರ ಪೂರ್ವದ ಭಾಗವನ್ನ ಪೂರ್ವಾರ್ಧ ಗೋಳ ಅಂತ ಕರೆದ್ರೆ, ಪಶ್ಚಿಮಾರ್ಧ ಗೋಳವನ್ನ ಪಶ್ಚಿಮದ ಭಾಗವನ್ನ ಪಶ್ಚಿಮಾರ್ಧ ಗೋಳ ಅಂತ ಕರೀತಾರೆ. ಇಷ್ಟು ಈ ಗ್ರೀನ್ವಿಚ್ ರೇಖೆಯ ಆಧಾರದ ಮೇಲೆ ಕಾಲವನ್ನು ಹೇಗೆ ನಿರ್ಧರಿಸ್ತಾರೆ ಅನ್ನುವಂಥದ್ದು. ಈಗ ಈ ಕಾಲ ಇನ್ನೂ ಹೇಗೆ ನಿರ್ಧರಿಸ್ತಾರೆ ಅನ್ನುವಂಥ ಒಂದು ವಿಷಯವನ್ನು ನಾವು ವಿವರವಾಗಿ ತಿಳ್ಕೊಳ್ಳೋದಾದ್ರೆ ಹೇಗೆ ಅನ್ನೋದನ್ನು ನೋಡೋಣ. ಸೊನ್ನೆ ಡಿಗ್ರಿ ರೇಖಾಂಶ, ಇದ್ರ ಪೂರ್ವದಲ್ಲಿ 180 ರೇಖಾಂಶಗಳಿದ್ದಾವೆ. ಹಾಗೆ ಓಕೆ, ಇವು ರೇಖಾಂಶಗಳು. ಈ ಗ್ರೀನ್ವಿಚ್ ರೇಖೆಯ ಪೂರ್ವಕ್ಕೆ 180 ರೇಖಾಂಶಗಳಿದ್ದಾವೆ. ಹಾಗೆ ಪಶ್ಚಿಮಕ್ಕೆ ಕೂಡ 180 ರೇಖಾಂಶಗಳು ಇದ್ದಾವೆ. ಇಲ್ಲಿ ಸಮಯವನ್ನು ಹೇಗೆ ನಿರ್ಧರಿಸ್ತಾರೆ ಅಂದರೆ, ಗ್ರೀನ್ವಿಚ್ ರೇಖೆಯಿಂದ ಪೂರ್ವಕ್ಕೆ ಹೋದಂತೆ ಪ್ರತಿ ರೇಖಾಂಶಕ್ಕೆ 4 ನಿಮಿಷವನ್ನ ಸೇರಿಸ್ತಾ ಹೋಗ್ತಾರೆ. ಪ್ರತಿಯೊಂದು ರೇಖಾಂಶದ ಮಧ್ಯದ ಅಂತರವನ್ನ 4 ನಿಮಿಷಕ್ಕೆ ಸೇರಿಸ್ತಾ ಹೋಗ್ತಾರೆ. ಹಾಗಾಗಿ ಆ 4 ನಿಮಿಷವನ್ನ ಪೂರ್ವದಲ್ಲಿ ಸೇರಿಸ್ತಾ ಹೋದ್ರೆ ಪ್ರತಿ ರೇಖಾಂಶದ ಮಧ್ಯೆ, ಹಾಗೆ ಈ ಪಶ್ಚಿಮಾರ್ಧಗೋಳದಲ್ಲಿ ಪ್ರತಿ ರೇಖಾಂಶದ ಮಧ್ಯೆ 4 ನಿಮಿಷವನ್ನ ಲೆಸ್ ಮಾಡ್ತಾ ಹೋಗ್ತಾರೆ, ಕಡಿಮೆ ಮಾಡ್ತಾ ಹೋಗ್ತಾರೆ. ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಲ್ವಾ? ಇನ್ನೊಂದ್ಸರಿ ಕೇಳಿ. ಇದು ಪೂರ್ವಾರ್ಧಗೋಳ, ಇದು ಪಶ್ಚಿಮಾರ್ಧಗೋಳ ಅಂತ ಹೇಳಿದ್ದಲ್ಲ. ಈ ಪೂರ್ವಾರ್ಧಗೋಳದಲ್ಲಿ ನಾವು ಪ್ರಪಂಚದ ದೇಶಗಳ ಸಮಯವನ್ನು ತಿಳ್ಕೊಳ್ಬೇಕಲ್ಲ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಈ ಪೂರ್ವಾರ್ಧಗೋಳದಲ್ಲಿ ಪ್ರತಿಯೊಂದು ರೇಖಾಂಶಗಳ ಮಧ್ಯೆ 4 ನಿಮಿಷವನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ. ಹಾಗೆ ಈ ಪಶ್ಚಿಮಾರ್ಧಗೋಳದಲ್ಲಿ ಪ್ರತಿ ರೇಖಾಂಶದ ಮಧ್ಯೆ 4 ನಿಮಿಷದ ಅಂತರವನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗ್ರೀನ್ವಿಚ್ ರೇಖೆಯಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದೆ ಅಂದರೆ ಅದರ ಪಕ್ಕದಲ್ಲಿ ಪೂರ್ವಾರ್ಧಗೋಳದ 1ನೇ ರೇಖಾಂಶದಲ್ಲಿ 1 ಡಿಗ್ರಿ ರೇಖಾಂಶದಲ್ಲಿ ಟೈಮ್ ಎಷ್ಟಾಗಿರುತ್ತೆ ಅಂದರೆ 12 ಗಂಟೆ
4 ನಿಮಿಷ ಆಗಿರುತ್ತೆ. ಇನ್ನು ಈ ಪೂರ್ವಾರ್ಧಗೋಳದಲ್ಲಿ 2 ಡಿಗ್ರಿ ರೇಖಾಂಶದಲ್ಲಿ ಬರುವಂತ ದೇಶಗಳ ಟೈಮ್ ಎಷ್ಟಾಗಿರುತ್ತೆ ಅಂದ್ರೆ 12 ಗಂಟೆ 7 ನಿಮಿಷ ಆಗಿರುತ್ತೆ. ಈಗ ಪ್ರತಿಯೊಂದು ರೇಖಾಂಶದ ಮಧ್ಯೆ 4 ನಿಮಿಷವನ್ನ ಸೇರಿಸ್ತಾ ಹೋಗ್ತಾರೆ ಇಲ್ಲಿ ಪೂರ್ವಾರ್ಧಗೋಳದಲ್ಲಿ. ಇದಕ್ಕೆ ಉಲ್ಟ ಪಶ್ಚಿಮಾರ್ಧಗೋಳದಲ್ಲಿ, ಫಾರ್ ಎಕ್ಸಾಂಪಲ್ ಗ್ರೀನ್ವಿಚ್ ರೇಖೆ ಸಂಧಿಸುವಂತ ಜಾಗದಲ್ಲಿ ಇದು ಏನೋ ದೇಶದ ಟೈಮ್ 12 ಗಂಟೆ ಆಗಿದೆ ಅಂದ್ರೆ ಅದು ಪಶ್ಚಿಮಕ್ಕೆ ಇರುವಂತ 1 ಡಿಗ್ರಿ ಈ ರೇಖಾಂಶದ ದೇಶದಲ್ಲಿ ಟೈಮ್ ಎಷ್ಟಾಗಿರುತ್ತೆ ಅಂದ್ರೆ 11 ಗಂಟೆ 56 ನಿಮಿಷ ಆಗಿರುತ್ತೆ. ಹಾಗೆ ಅದರ ಪಶ್ಚಿಮದಲ್ಲಿ 2 ಡಿಗ್ರಿ ರೇಖಾಂಶದ ದೇಶದಲ್ಲಿ ಟೈಮ್ ಎಷ್ಟಾಗಿರುತ್ತೆ ಅಂದ್ರೆ 11 ಗಂಟೆ 52 ನಿಮಿಷ ಆಗಿರುತ್ತೆ. ಹೀಗೆ ಈ ಪ್ರಪಂಚದ ದೇಶಗಳ ಕಾಲವನ್ನ ಪೂರ್ವಕ್ಕೆ ಹೋದಂತೆ ಅಲ್ಲಿ ಈ ಒಂದು ಟೈಮ್ ಅನ್ನ 4 ನಿಮಿಷ ಹೆಚ್ಚು ಮಾಡ್ತಾ ಹೋಗ್ತಾರೆ. ಹಾಗೆ ಈ ಪಶ್ಚಿಮಕ್ಕೆ ಹೋದಂತೆ ಪ್ರತಿ ರೇಖಾಂಶಕ್ಕೆ 4 ನಿಮಿಷಗಳನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದು ನಮ್ಮ ಇಂಡಿಯಾ ಅಂತ ಅನ್ಕೊಳ್ಳೋಣ ಅಂದಾಜು. ಎಲ್ಲಿ ಗ್ರೀನ್ವಿಚ್ ರೇಖೆಯ ಪೂರ್ವದಲ್ಲಿ 1 ಡಿಗ್ರಿ ಅಂತರದಲ್ಲಿ ಹಾದು ಹೋಗುವಂತ ನಮ್ಮ ಭಾರತ ದೇಶದಲ್ಲಿ 12 ಗಂಟೆ 4 ನಿಮಿಷ ಇದೇ ಟೈಮು ಅಂದ್ರೆ ಈ ಪಕ್ಕದ ಪಾಕಿಸ್ತಾನ 2 ಡಿಗ್ರಿ ಪೂರ್ವಾರ್ಧಗೋಳದಲ್ಲಿ 2 ಡಿಗ್ರಿ ಅಂತರದಲ್ಲಿ ಈ ರೇಖಾಂಶದ ಮೇಲೆ ಇದೆ ಅಂದ್ರೆ ಈ ಪಾಕಿಸ್ತಾನದಲ್ಲಿ ಟೈಮ್ ಎಷ್ಟಾಗಿರುತ್ತೆ ಅಂದ್ರೆ 12 ಗಂಟೆ 8 ನಿಮಿಷ ಆಗಿರುತ್ತೆ. ಹಿಂಗೆ ಸಮಯವನ್ನು ತಿಳ್ಕೊಳ್ತಾ ಹೋಗ್ತಾರೆ. ಹಾಗೆ ಈ ಪಶ್ಚಿಮಾರ್ಧಗೋಳದಲ್ಲಿ ಈ ಇಂಗ್ಲೆಂಡ್ ದೇಶದಲ್ಲಿ ಟೈಮು 11 ಗಂಟೆ 56 ನಿಮಿಷ ಆಗಿದೆ ಅಂದ್ರೆ 1 ಡಿಗ್ರಿ ರೇಖಾಂಶದಲ್ಲಿ. ಅದರ 2 ಡಿಗ್ರಿ ರೇಖಾಂಶದ ದೇಶದಲ್ಲಿ ಎಷ್ಟಾಗಿರುತ್ತೆ ಟೈಮು ಅಂದ್ರೆ 11 ಗಂಟೆ 52 ನಿಮಿಷ ಆಗಿರುತ್ತೆ. ಇದರ ಆಧಾರದ ಮೇಲೆ ಪ್ರಪಂಚದ ದೇಶಗಳ ಸಮಯವನ್ನು ಅಥವಾ ಕಾಲವನ್ನ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು ಅರ್ಥ ಆಗ್ತಿದೆಯಾ ಮಕ್ಕಳೇ? ಹೀಗೆ ಈ ರೇಖಾಂಶಗಳು ಏನು ಆಧಾರದ ಮೇಲೆ ನಾವು ಈ ಒಂದು ಕಾಲವನ್ನು ತಿಳ್ಕೊಳ್ತೇವೆ. ಒಟ್ಟು 360 ರೇಖಾಂಶಗಳು ಅಂತ ಹೇಳ್ತಾರೆ. ಅದು ಗ್ರೀನ್ವಿಚ್ ರೇಖೆ ಒಂದು ಬಿಟ್ಟು ಆ 360 ಇಂಟು 4 ನಿಮಿಷ ನಾವು ಕನ್ಸಿಡರ್ ಮಾಡಿದ್ರೆ ಅದು ಎಷ್ಟಾಗುತ್ತೆ ಅಂದ್ರೆ 24 ಗಂಟೆಯ ವೇಳೆ ಆಗುವಂಥದ್ದನ್ನು ನಾವು ಗಮನಿಸ್ತೇವೆ. ಅಂದ್ರೆ ಇದು ಭೂಮಿಯ ಭೂ ಪ್ರದಕ್ಷಿಣೆ ಅಥವಾ ಭೂಮಿಯ ಒಂದು ಚಲನೆ ಅಂತ ಹೇಳ್ತೇವಲ್ಲ, ಭೂ ಚಲನೆ. ಅದರಲ್ಲಿ 2 ಇದೆ ಭೂಮಿಯ ಚಲನೆ, ಒಂದು ದೈನಂದಿನ ಚಲನೆ, ಮತ್ತೊಂದು ವಾರ್ಷಿಕ ಚಲನೆ. ಭೂಮಿಯ ದೈನಂದಿನ ಚಲನೆ ಅಂದ್ರೆ ಭೂಮಿ ತನ್ನ ಸುತ್ತ ತಾನು ಒಂದು ಸುತ್ತಲಿಕ್ಕೆ ತೆಗೆದುಕೊಳ್ಳುವಂತ ಅವಧಿ ಅದು ಎಷ್ಟು ಅಂದ್ರೆ 24 ಗಂಟೆ. ಇದರ ಆಧಾರದ ಮೇಲೆ ಈ ಪೂರ್ವಾರ್ಧಗೋಳದ 180 ರೇಖಾಂಶಗಳು, ಪಶ್ಚಿಮಾರ್ಧಗೋಳದ 180 ರೇಖಾಂಶಗಳ ಆಧಾರದ ಮೇಲೆ ಪ್ರಪಂಚದ ದೇಶಗಳ ಕಾಲವನ್ನ ತಿಳ್ಕೊಳ್ತಾರೆ. ಈಗ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಳೀಯ ವೇಳೆ ಅಂತ ಬರುತ್ತೆ, ಹಾಗೆ ಆದರ್ಶ ವೇಳೆ ಅಂತ ಬರುತ್ತೆ, ಮತ್ತು ವೇಳಾ ವಲಯಗಳು ಅಂತ ಬರುತ್ತೆ, ಮತ್ತು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಬರುತ್ತೆ. ಅದು ಏನು ಅನ್ನೋದನ್ನ ನಾವಿವಾಗ ತಿಳ್ಕೊಳ್ತಾ ಹೋಗೋಣ. ಈಗ ಫಸ್ಟು ಸ್ಥಳೀಯ ವೇಳೆ. ಸ್ಥಳೀಯ ವೇಳೆ ಅಂದ್ರೆ ಯಾವುದಾದರೊಂದು ಸ್ಥಳ ಅಥವಾ ಈ ಒಂದು ಸೂರ್ಯನ ಸ್ಥಾನಕ್ಕನುಗುಣವಾಗಿ ನಿರ್ಧರಿಸುವಂತ ಒಂದು ವೇಳೆಯನ್ನು ನಾವು ಸ್ಥಳೀಯ ವೇಳೆ ಅಥವಾ ಲೋಕಲ್ ಟೈಮ್ ಅಂತ ಹೇಳ್ತೀವಿ. ಯಾವುದಾದ್ರೂ ಸ್ಥಳದ ರೇಖಾಂಶದ ಅಥವಾ ಸೂರ್ಯನ ಒಂದು ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವಂತ ವೇಳೆಯನ್ನ ಸ್ಥಳೀಯ ವೇಳೆ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ನೆಕ್ಸ್ಟು ನಮ್ಮ ಭಾರತದಲ್ಲಿ ಹೋಗುವಂಥ ಒಂದು ಅಲಹಾಬಾದ್ ರೇಖೆ ಅಂತ ಹೇಳ್ತೀವಿ. ಅದ್ರ ಬೇಸಿಸ್ ಮೇಲೆ ನಾವು ಈ ಒಂದು ನಮ್ಮ ದೇಶದ ವೇಳೆಯನ್ನು ತಿಳ್ಕೊಳ್ತೀವಿ. ಅದೇನು ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಈ ಸ್ಥಳೀಯ ವೇಳೆ ಅಂದರೆ ಈ ಒಂದು ಯಾವುದಾದ್ರೂ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕೆ ಅನುಗುಣವಾಗಿ ನಿರ್ಧರಿಸುವಂಥ ಕಾಲವನ್ನು ನಾವು ಸ್ಥಳೀಯ ವೇಳೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದಲ್ಲ, ನಮ್ಮ ಇಂಡಿಯಾ ಭಾರತ ದೇಶ ಪೂರ್ವಾರ್ಧಗೋಳದಲ್ಲಿ 1 ಡಿಗ್ರಿ ರೇಖಾಂಶದ ಮೇಲೆ ಅಥವಾ ಭಾರತದ ಮೇಲೆ 1 ಡಿಗ್ರಿ ರೇಖಾಂಶ ಹಾದು ಹೋಗುತ್ತೆ ಅಂದರೆ
ಇಲ್ಲಿ ಈ ಭಾರತ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಥವಾ ಮತ್ತೊಂದು ದೇಶ ಆಗಿರ್ಬೋದು, ಆ ಎರಡೂ ದೇಶಗಳು ಅಥವಾ ಇನ್ನಿತರ ದೇಶಗಳು ಒಂದೇ ನೇರದ ರೇಖಾಂಶದ ಮೇಲೆ ಇರೋದ್ರಿಂದಾಗಿ ಆ ದೇಶಗಳ ಕಾಲ ಅಥವಾ ಟೈಮು ಒಂದೇ ಆಗಿರುತ್ತೆ. ನಾವು ಇದನ್ನ ಸ್ಥಳೀಯ ವೇಳೆ ಅಂತ ಕರಿತೀವಿ. ಇನ್ನು ಆದರ್ಶ ವೇಳೆ ಅಂದ್ರೆ ಆದರ್ಶ ವೇಳೆ ಅಥವಾ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಸ್ಥಾನಿಕ ವೇಳೆಯು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವ್ಯತ್ಯಾಸ ಆಗುತ್ತೆ, ಇದರಿಂದ ಗೊಂದಲ ಉಂಟಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಆದರ್ಶ ವೇಳೆಯನ್ನ ಫೈಂಡ್ ಔಟ್ ಮಾಡುವಂಥದ್ದನ್ನ ಅಥವಾ ಪರಿಗಣಿಸುವಂಥದ್ದನ್ನ ನಾವು ಗಮನಿಸ್ತೇವೆ. ಫಾರ್ ಎಕ್ಸಾಂಪಲ್, ಈ ಆದರ್ಶ ವೇಳೆ ಅಂದ್ರೆ ಮಕ್ಕಳೇ, ನಮ್ಮ ಭಾರತ ದೇಶ ಇದೆಯಲ್ಲ, ಈ ಭಾರತ ದೇಶದ ಟೈಮ್ ಅನ್ನ ನಾವು ಹೇಗೆ ತಿಳ್ಕೊಳ್ತೇವೆ ಅಂದ್ರೆ, ಇಲ್ಲಿ ನಮ್ಮ ಭಾರತದ ಮಧ್ಯಭಾಗದಲ್ಲಿ 82.5 ಡಿಗ್ರಿ ಅಂತರದಲ್ಲಿ ಒಂದು ರೇಖಾಂಶ ಹಾದು ಹೋಗಿದೆ. ಅದನ್ನು ನಾವು ಅಲಹಾಬಾದ್ ರೇಖೆ, ಉತ್ತರ ಪ್ರದೇಶ ರಾಜ್ಯ ಗೊತ್ತಿರ್ಬೋದು ನಿಮಗೆ. ಆ ಉತ್ತರ ಪ್ರದೇಶದ ಅಲಹಾಬಾದ್ ರಾಜ್ಯ ಪ್ರದೇಶದ ಮೂಲಕವಾಗಿ ಅಥವಾ ಸ್ಥಳದ ಮೂಲಕವಾಗಿ ಆ ರೇಖಾಂಶ ಹಾದು ಹೋಗಿರೋದ್ರಿಂದಾಗಿ ನಾವು ಈ ಅಲಹಾಬಾದ್ ರೇಖೆಯ ಆಧಾರದ ಮೇಲೆ ನಮ್ಮ ಭಾರತದ ಇನ್ನಿತರ ಸ್ಥಳಗಳ ಕಾಲವನ್ನ ತಿಳ್ಕೊಳ್ತೇವೆ. ಹೀಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ರೇಖಾಂಶದ ಆಧಾರದ ಮೇಲೆ ಆಯಾ ದೇಶಗಳ ಸಮಯವನ್ನ ತಿಳ್ಕೊಳ್ಳುವಂಥದ್ದನ್ನು ನಾವು ಆದರ್ಶ ವೇಳೆ ಅಂತ ಕರಿತೇವೆ. ಇದನ್ನ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕೂಡ ಕರಿತೇವೆ. ಈ ಸ್ಟ್ಯಾಂಡರ್ಡ್ ಟೈಮಿನ ಒಂದು ಏನು ವ್ಯತ್ಯಾಸ ಏನಾಗುತ್ತೆ ಅಂದ್ರೆ, ಇಲ್ಲಿ ಗ್ರೀನ್ವಿಚ್ ರೇಖೆಗೂ ಮತ್ತು ನಮ್ಮ ಭಾರತದ ಅಲಹಾಬಾದ್ ರೇಖೆಗೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ 5 ಗಂಟೆ 30 ನಿಮಿಷ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ಗ್ರೀನ್ವಿಚ್ ರೇಖೆಗಿಂತ ನಮ್ಮ ದೇಶ ಈ ಕಡೆ ಪೂರ್ವ ಭಾಗದಲ್ಲಿ ಬಹುದೂರದಲ್ಲಿ ಬರೋದ್ರಿಂದಾಗಿ ಗ್ರೀನ್ವಿಚ್ ರೇಖೆಯ ಸಮಯಕ್ಕಿಂತ 5 ಗಂಟೆ 30 ನಿಮಿಷ ಸಮಯ ವ್ಯತ್ಯಾಸ ಆಗುವಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನ ಆದರ್ಶ ವೇಳೆ ಅಂತ ಕರಿತೀವಿ. ಇನ್ನ ವೇಳಾ ವಲಯಗಳು ಅಂತ ಬರ್ತವೆ, ಟೈಮ್ ಝೋನ್ಸ್ ಅಂತ ಹೇಳ್ತಾರೆ. ಇವು ಒಟ್ಟು 24 ವೇಳಾ ವಲಯಗಳನ್ನಾಗಿ ನಾವು ವಿಭಾಗಿಸಿರುವಂಥದ್ದನ್ನ ಗಮನಿಸ್ತೇವೆ. ಏನಿದು ವೇಳಾ ವಲಯಗಳು ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಪ್ರಪಂಚದ ಕೆಲವೊಂದು ದೇಶಗಳು ಬಹು ವಿಸ್ತೀರ್ಣವನ್ನು ಹೊಂದಿರೋದ್ರಿಂದಾಗಿ ಕೆಲವೊಂದು ದೇಶದಲ್ಲಿ 10-15 ರೇಖಾಂಶಗಳು ಒಂದೇ ದೇಶದಲ್ಲಿ ಹಾದು ಹೋಗ್ತವೆ. ಹಾಗಾಗಿ ಆ ದೇಶದಲ್ಲಿ ಸಮಯವನ್ನು ನಿರ್ಧರಿಸುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಅಲಹಾಬಾದ್ ರೇಖೆಯ ರೀತಿ ಅವರು ಒಂದು ನಿರ್ದಿಷ್ಟವಾದಂಥ ಕಾಲವನ್ನು ಪರಿಗಣಿಸಲಿಕ್ಕೆ ಅಥವಾ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ವೇಳಾ ವಲಯಗಳು ಅಂತ ನಿರ್ಧರಿಸಿಬಿಟ್ಟು ಅದರ ಆಧಾರದ ಮೇಲೆ ಆಯಾ ದೇಶಗಳ ಒಂದು ಸಮಯವನ್ನ ತಿಳ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅಮೇರಿಕ ಬಹುದೊಡ್ಡ ದೇಶ ಆಗಿರೋದ್ರಿಂದಾಗಿ ಅಮೇರಿಕ ದೇಶದಲ್ಲಿ 11 ವೇಳಾ ವಲಯಗಳಿದ್ದಾವೆ ಅಂತ ಹೇಳ್ತಾರೆ. ಹಾಗೆ ಕೆನಡಾದಲ್ಲಿ 5 ವೇಳಾ ವಲಯಗಳು ಇದ್ದಾವೆ ಅಂತ ಹೇಳ್ತಾರೆ. ಸರಿ, ರಷ್ಯಾದಲ್ಲಿ 11 ವೇಳಾ ವಲಯಗಳಿದ್ರೆ, ಇನ್ನ ಕೆನಡಾ ಮತ್ತು ಅಮೇರಿಕಾದಲ್ಲಿ USA ಅಂತ ಏನು ಕರೀತಾವಲ್ಲ, ಅಲ್ಲಿ 5 ವೇಳಾ ವಲಯಗಳಿದ್ದಾವೆ ಅಂತ ಹೇಳ್ತಾರೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ 3 ವೇಳಾ ವಲಯಗಳು ಇದ್ದಾವೆ ಅಂತ ಹೇಳ್ತಾರೆ. ಹೀಗೆ ಹಲವಾರು ರೇಖಾಂಶಗಳು ಒಂದೇ ದೇಶದಲ್ಲಿ ಹಾದು ಹೋಗೋದ್ರಿಂದ ಆದರ್ಶ ವೇಳೆಯನ್ನು ನಿರ್ಧರಿಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ಒಂದು ವೇಳಾ ವಲಯಗಳನ್ನು ವಿಭಾಗಿಸಿಕೊಂಡ್ಬಿಟ್ಟು ಅಥವಾ ನಿರ್ಧರಿಸಿಬಿಟ್ಟು ಅದರ ಆಧಾರದ ಮೇಲೆ ಈ ಒಂದು ಸಮಯವನ್ನ ಪ್ರಪಂಚದ ದೇಶಗಳ ಕಾಲವನ್ನ ತಿಳ್ಕೊಳ್ಳುವಂಥ ಅಥವಾ ನಿರ್ಧರಿಸುವಂಥ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು. ಇಷ್ಟು ಸ್ಥಳೀಯ ವೇಳೆ ಮತ್ತೆ ಆದರ್ಶದ ವೇಳೆ ಹಾಗೆ ವೇಳಾ ವಲಯಗಳ ಬಗ್ಗೆ ವಿವರಣೆ. ಇನ್ನು ಕೊನೆ ಕಾನ್ಸೆಪ್ಟ್ ಈ ಅಧ್ಯಾಯದಲ್ಲಿ ಅದೇನಪ್ಪ ಅಂದ್ರೆ, ಅಂತಾರಾಷ್ಟ್ರೀಯ
ದಿನಾಂಕ ರೇಖೆ ಅಂತ ಕರೀತಾರೆ. ಏನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಇದನ್ನ IST ಅಂತ ಹೇಳ್ತಾರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ಅನ್ನುವಂಥ ಒಂದು ವಿಷಯವನ್ನ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಿಂದ ನಾವು ಅಮೇರಿಕಕ್ಕೆ ಅಥವಾ ಲ್ಯಾಟಿನ್ ಅಮೇರಿಕಕ್ಕೆ ಪ್ರಯಾಣವನ್ನು ಮಾಡ್ತಿದ್ದೇವೆ ಅಂದರೆ ನಾವು ನೋಡಿ ಈ ಪೂರ್ವ ಭಾಗದಿಂದ ಪಶ್ಚಿಮದ ಭಾಗಕ್ಕೆ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಪಶ್ಚಿಮ ಭಾಗದಲ್ಲಿ ಲ್ಯಾಟಿನ್ ಅಮೇರಿಕ, ಉತ್ತರ ಅಮೇರಿಕ ಖಂಡಗಳಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಈ ವೇಳೆ ಅನ್ನುವಂಥದ್ದು ಬದಲಾಗೋದ್ರಿಂದಾಗಿ ಈ ಒಂದು ಗ್ರೀನ್ವಿಚ್ ರೇಖೆಯನ್ನು ದಾಟಿದ್ವಿ ಅಂದರೆ ಅಲ್ಲಿ ಏನಾಗುತ್ತೆ, ಒಂದೇ ದಿನ ಎರಡು ಡೇಟು ಒಂದೇ ಸಾರಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಶನಿವಾರ ಇಲ್ಲಿಂದ ಹೊರಟ್ವಿ ಅಂದರೆ ಒಂದು 24 ಗಂಟೆ ಜರ್ನಿ ಆಯಿತು ಅಥವಾ ಒಂದು 18 ಗಂಟೆ ಜರ್ನಿ ಆಯಿತು ನಾವು ಅಮೇರಿಕಕ್ಕೆ ಹೋಗಬೇಕು ಅಂದರೆ ಇಲ್ಲಿ ನಾವು ಶನಿವಾರ ನಮ್ಮ ಭಾರತವನ್ನು ಬಿಟ್ಟಿರ್ತೇವೆ. ಮತ್ತೆ ನೀವು 18 ಗಂಟೆ ನಂತರ ಅಮೇರಿಕಕ್ಕೆ ಹೋದಾಗ ಅಲ್ಲಿ ಯಾವ ದಿವಸ ಆಗಿರುತ್ತೆ ಅಂದರೆ ಶನಿವಾರನೇ ಆಗಿರುತ್ತೆ. ಯಾಕೆ, ಈ ಪಾಶ್ಚಿಮಾರ್ಧ ದೇಶಗಳಿಗಿಂತ ಪೂರ್ವಾರ್ಧ ದೇಶಗಳಲ್ಲಿ ಬೇಗ ಸೂರ್ಯೋದಯ ಆಗೋದ್ರಿಂದಾಗಿ ಇವು ವೇಳೆಯಲ್ಲಿ ಪೂರ್ವಾರ್ಧ ದೇಶಗಳು ಮುಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ಪೂರ್ವದಿಂದ ಪಶ್ಚಿಮದ ದೇಶಗಳಿಗೆ ಪ್ರಯಾಣ ಹೋಗುವಂಥ ಸಂದರ್ಭದಲ್ಲಿ ಈ ಗ್ರೀನ್ವಿಚ್ ರೇಖೆಯನ್ನು ದಾಟಿದ್ವಿ ಅಂದರೆ ಅಲ್ಲಿ ನಾವು ನಮ್ಮ ಟೈಮನ್ನು ಅಥವಾ ಡೇಟನ್ನು ಒಂದು ದಿವಸ ಹಿಂದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಅದೇ ಈಗ ಅಮೇರಿಕಾದಲ್ಲಿ ಇವತ್ತು ಶನಿವಾರ ಆಗಿದೆ ಅಂತ ತಿಳ್ಕೊಳ್ಳಿ, ನಾವು ಶನಿವಾರ ಆಗಿದೆ ಅಂತ ಹೊರಟಾಗ ಅಲ್ಲಿ ನೋಡಿ ಅಮೇರಿಕದಲ್ಲಿ ಶನಿವಾರ ಆಗಿರುತ್ತೆ, ನಮಗೆ ಭಾನುವಾರ ಆಗಿರುತ್ತೆ. ಹಾಗೆ ಹೊರಟಾಗ ಏನಾಗುತ್ತೆ ಅಂದರೆ ನಾವು ಇಲ್ಲಿಗೆ ಬಂದಾಗ ನೆಕ್ಸ್ಟು ಸೋಮವಾರ ಆಗಿರುವಂಥದ್ದನ್ನು ಗಮನಿಸ್ತೇವೆ. ಹೀಗೆ ಇದರ ಆಧಾರದ ಮೇಲೆ ಪ್ರಪಂಚದ ದೇಶಗಳ ಕಾಲ ಅಥವಾ ಆ ಒಂದು ಸಮಯ ನಿರ್ಧರಿಸುವಂಥದ್ದನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಹೇಳ್ತೀವಿ. ಯಾಕೆ ಉದ್ದೇಶ ಏನು, ಇದ್ರ ಕಾರಣ ಏನು ಅಂದರೆ ಪೂರ್ವಕ್ಕೆ ಹೋದಂತೆ ಪ್ರತಿ ರೇಖಾಂಶದ ಮಧ್ಯೆ 4 ನಿಮಿಷಗಳ ಅಂತರವನ್ನು 4 ನಿಮಿಷಗಳ ಹೆಚ್ಚಳವನ್ನು ಕಾಣ್ತಾ ಹೋಗ್ತೇವೆ. ಹಾಗೆ ಪಶ್ಚಿಮಾರ್ಧ ಗೋಳದಲ್ಲಿ ಪ್ರತಿ ರೇಖಾಂಶಗಳ ನಡುವೆ ಅಥವಾ ಸ್ಥಳಗಳ ನಡುವೆ 4 ನಿಮಿಷಗಳ ಇಳಿಕೆಯನ್ನು ಕಾಣ್ತಾ ಹೋಗ್ತೇವೆ. ಇದರ ಆಧಾರದ ಮೇಲೆ ಈ ದಿನಾಂಕ ಕೂಡ ಪ್ರಪಂಚದ ದೇಶಗಳಲ್ಲಿ ಬದಲಾಗುತ್ತೆ ಅನ್ನುವಂಥದ್ದು. ಇದನ್ನು ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಹೇಳ್ತೇವೆ. ಇದರ ಆಧಾರದ ಮೇಲೆ ಯಾವುದೇ ದೇಶದ ಒಂದು ಕಾಲವನ್ನು ಅಥವಾ ಸಮಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇಷ್ಟು ಮಕ್ಕಳೇ ಅಕ್ಷಾಂಶಗಳು ಅಂದ್ರೇನು, ಪ್ರಮುಖವಾದಂಥ ಅಕ್ಷಾಂಶ ರೇಖೆಗಳು ಯಾವ್ಯಾವು, ಅಕ್ಷಾಂಶ ರೇಖೆಗಳನ್ನು ಏನಕ್ಕೆ ಬಳಸ್ತಾರೆ, ಮತ್ತು ಈ ಅಕ್ಷಾಂಶ ರೇಖೆಗಳಿಂದ ಎಲ್ಲಿ ಬಳಸ್ತಾರೆ ಅವುಗಳನ್ನು ನಾವು ವಾಸ್ತವಿಕವಾದಂಥ ರೇಖೆಗಳು ಅಥವಾ ಕಾಲ್ಪನಿಕ ರೇಖೆಗಳು ಅನ್ನೋದ್ರ ಬಗ್ಗೆ ವಿವರಣೆ. ಹಾಗೆ ರೇಖಾಂಶಗಳು ಅಂದ್ರೇನು, ಒಟ್ಟು ಎಷ್ಟು ರೇಖಾಂಶಗಳಿದ್ದಾವೆ, ಆ ರೇಖಾಂಶಗಳ ಆಧಾರದ ಮೇಲೆ ಆ ಪ್ರಪಂಚದ ದೇಶಗಳ ಕಾಲ ಅಥವಾ ಸಮಯವನ್ನು ಹೇಗೆ ಪತ್ತೆ ಹಚ್ಚುತ್ತಾರೆ ಅಥವಾ ನಿರ್ಧರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ವಿವರಣೆ, ಮತ್ತು ಒಟ್ಟು ಎಷ್ಟು ರೇಖಾಂಶಗಳಿದ್ದಾವೆ ಅನ್ನುವಂಥದ್ದು, ಮತ್ತು ಪ್ರಮುಖವಾಗಿ 0 ಡಿಗ್ರಿ ಅಂತರದಲ್ಲಿ ಹಾದು ಹೋಗಿರುವಂಥ ರೇಖಾಂಶ ಯಾವುದು, ಅದನ್ನು ಯಾಕೆ ಗ್ರೀನ್ವಿಚ್ ರೇಖೆ ಅಂತ ಕರೀತಾರೆ ಅನ್ನುವಂಥದ್ದು, ಹಾಗೆ ಸ್ಥಳೀಯ ವೇಳೆ ಲೋಕಲ್ ಟೈಮ್ ಅಂದ್ರೇನು ಅನ್ನುವಂಥದ್ದು, ಹಾಗೆ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೇನು ಅನ್ನುವಂಥದ್ದು ಎಷ್ಟೇ, ನೆಕ್ಸ್ಟು ವೇಳಾ ವಲಯಗಳು ಅಂದ್ರೇನು, ಯಾಕೆ ನಿರ್ಧರಿಸ್ತಾರೆ ಅನ್ನುವಂಥದ್ದು, ಕೊನೆಯದಾಗಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದ್ರೇನು, ಯಾಕೆ ಬಳಸ್ತಾರೆ ಅನ್ನುವಂಥದ್ರ ಬಗ್ಗೆ ವಿವರಣೆ. ಒಟ್ಟಾರೆಯಾಗಿ ಇಷ್ಟು ಈ ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ವಿವರಣೆ, ಒಟ್ಟಾರೆಯಾಗಿ ನಮ್ಮ ಭೂಮಿಯ ಬಗ್ಗೆ ವಿವರಣೆ. ಇಷ್ಟು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಕಾನ್ಸೆಪ್ಟ್ಸು. ಇಷ್ಟೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡದ್ದು ಏನಕ್ಕೆ ಅಂದರೆ ಹೆಂಗೆ ಪ್ರಪಂಚದ ದೇಶಗಳ ಸ್ಥಾನವನ್ನು ಗುರುತಿಸ್ತಾರೆ. ಇನ್ನು ನಾವೆಲ್ಲ ವಾಸ ಮಾಡುವಂಥ ನಮ್ಮ ಭೂಮಿಯ ಇತರೆಲ್ಲ ಗ್ರಹಗಳಿಗಂತ ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು ಅನ್ನುವಂಥ ಒಂದು ವಿಷಯ, ಹಾಗೆ ಈ ಭೂಮಿಯನ್ನು ಯಾವ್ಯಾವ ಹೆಸರಿನಿಂದ ಕರೀತಾರೆ ಅನ್ನುವಂಥದ್ದು, ಮತ್ತು ಈ ನೀರು ಮತ್ತು ನೆಲ
ಹೇಗೆ ಭೂಮಿಯ ಮೇಲೆ ಹಂಚಿಕೆ ಆಗಿದೆ ಅನ್ನುವಂಥದ್ದು ನಿನ್ನೆ ಎಲ್ಲ ತಿಳ್ಕೊಂಡಿದ್ವಿ. ಇವತ್ತು ಪ್ರಮುಖವಾದಂಥ ಅಕ್ಷಾಂಶ ರೇಖೆಗಳು ಯಾವ್ಯಾವು, ಒಟ್ಟು ಅಕ್ಷಾಂಶ ರೇಖೆಗಳು ಎಷ್ಟು, ಅಕ್ಷಾಂಶ ರೇಖೆಗಳನ್ನು ಯಾಕೆ ಬಳಸ್ತಾರೆ, ಮತ್ತು ಪ್ರಮುಖವಾದಂಥ ಅಕ್ಷಾಂಶ ರೇಖೆಗಳು ಯಾವ್ಯಾವು ಅನ್ನುವಂಥದ್ರ ಬಗ್ಗೆ ವಿವರಣೆ. ಹಾಗೆ ರೇಖಾಂಶ ಅಂದ್ರೇನು, ಆ ರೇಖಾಂಶಗಳನ್ನು ಏನಕ್ಕೆ ಬಳಸ್ತಾರೆ, ಈ ರೇಖಾಂಶದ ಆಧಾರದ ಮೇಲೆ ಸಮಯ ಅಥವಾ ಯಾವುದಾದ್ರೂ ಒಂದು ದೇಶದ ಕಾಲವನ್ನು ಹೇಗೆ ನಿರ್ಧರಿಸ್ತಾರೆ ಅನ್ನುವಂಥದ್ರ ಬಗ್ಗೆ ವಿವರಣೆ. ಒಟ್ಟು ರೇಖಾಂಶಗಳು ಎಷ್ಟು ಅನ್ನುವಂಥದ್ದು, ಮತ್ತೆ ಈ 0 ಡಿಗ್ರಿ ರೇಖಾಂಶ ಯಾವುದು ಅನ್ನುವಂಥದ್ದು, ಅದರ ಪೂರ್ವದಲ್ಲಿ ಎಷ್ಟು ರೇಖಾಂಶಗಳಿದ್ದಾವೆ, ಇದರ ಪಶ್ಚಿಮದಲ್ಲಿ ಎಷ್ಟು ರೇಖಾಂಶಗಳಿದ್ದಾವೆ, ಮತ್ತೆ ಸಮಯವನ್ನು ಪೂರ್ವದಲ್ಲಿ ಮತ್ತು ಪಶ್ಚಿಮದಲ್ಲಿ ಹೇಗೆ ನಿರ್ಧರಿಸ್ತಾರೆ ಅನ್ನುವಂಥದ್ದು. ಹಾಗೆ ಸ್ಥಳೀಯ ವೇಳೆ ಮತ್ತು ಆದರ್ಶ ವೇಳೆ, ವೇಳಾ ವಲಯಗಳು, ಹಾಗೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಇವೆಲ್ಲ ವಿಷಯದ ಬಗ್ಗೆ ವಿವರಣೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಈ ಅಧ್ಯಾಯದಲ್ಲಿ ಕೇಳ್ಬೋದು. ಏನಾದರೂ ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇಲ್ವಾ? ಮತ್ತೆ ನಿಮಗೆ ವ್ಯತ್ಯಾಸ ಕೇಳ್ತಾರೆ, ಅಕ್ಷಾಂಶ ರೇಖಾಂಶಗಳಿಗೆ ಇರುವಂಥ ವ್ಯತ್ಯಾಸ ಏನು ಅಂತ ಕರೀತಾರೆ. ನೀವು ಒಂದು 2-3 ಪಾಯಿಂಟ್ಸನ್ನು 2 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ. ಏನು, ಅಕ್ಷಾಂಶಗಳು ಅಂದರೆ ಭೂಪಟದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳು. ರೇಖಾಂಶಗಳು ಅಂದರೆ ಭೂಪಟದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳಿಗೆ ರೇಖಾಂಶಗಳು ಅಂತ ಕರೀತಾರೆ. ಆಮೇಲೆ ಎರಡನೇ ವ್ಯತ್ಯಾಸ, ಅಕ್ಷಾಂಶ ರೇಖೆಗಳ ಸಂಖ್ಯೆ 181 ಆದರೆ ಈ ಕಡೆ ರೇಖಾಂಶದ ಲೈನಲ್ಲಿ ಎರಡನೇ ಪಾಯಿಂಟು ಒಟ್ಟು ರೇಖಾಂಶಗಳ ಸಂಖ್ಯೆ 361 ಅನ್ನುವಂಥದ್ದು. ಇನ್ನು ಮೂರನೇ ವ್ಯತ್ಯಾಸ, ಅಕ್ಷಾಂಶದಲ್ಲಿ ಅಕ್ಷಾಂಶಗಳನ್ನು ಏನಕ್ಕಾಗಿ ಬಳಸ್ತಾರೆ ಅಥವಾ ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ ಅಂದರೆ, ಅಕ್ಷಾಂಶಗಳನ್ನು ಪ್ರಪಂಚದ ದೇಶಗಳ ಸ್ಥಾನ ಅಥವಾ ನೆಲೆಯನ್ನು ತಿಳ್ಕೊಳ್ಳಿಕ್ಕಾಗಿ ಬಳಸ್ತಿದ್ರೆ, ಈ ಕಡೆ ರೇಖಾಂಶದ ಲಿಸ್ಟಲ್ಲಿ ಮೂರನೇ ಅಂಶ ರೇಖಾಂಶಗಳನ್ನು ಪ್ರಪಂಚದ ದೇಶಗಳ ಕಾಲ ಅಥವಾ ಸಮಯವನ್ನು ತಿಳ್ಕೊಳ್ಳಿಕ್ಕೆ ಬಳಸ್ತಾರೆ ಅಂತ. ಹೀಗೆ ಈ ವಿಷಯಗಳನ್ನು ನೀವು ಬೈಫರ್ಫಿಕೇಟ್ ಮಾಡಬೇಕಾಗುತ್ತೆ, ವ್ಯತ್ಯಾಸಗಳನ್ನು ಬರೀಬೇಕಾಗುತ್ತೆ. ಇದು ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯದ ವ್ಯತ್ಯಾಸ. ಹಾಗೆ ಈ ಸ್ಥಳೀಯ ವೇಳೆ ಮತ್ತು ಆದರ್ಶದ ವೇಳೆಗೆ ಇರುವಂಥ ವ್ಯತ್ಯಾಸ ಏನು, ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾರೆ 2 ಮಾರ್ಕ್ಸಿಗೆ. ಸ್ಥಳೀಯ ವೇಳೆ ಅಂದರೆ ಯಾವುದಾದ್ರೂ ಒಂದು ನಿರ್ದಿಷ್ಟಪಡಿಸಿದ ರೇಖಾಂಶದ ಆಧಾರದ ಮೇಲೆ ಆ ಸ್ಥಳದ ಒಂದು ಕಾಲವನ್ನು ನಿರ್ಧರಿಸುವಂಥದ್ದನ್ನು ಸ್ಥಳೀಯ ವೇಳೆ ಅಂತ ಹೇಳಿದರೆ, ಇನ್ನು ಆದರ್ಶ ವೇಳೆ ಅಂದರೆ ಯಾವುದಾದ್ರೂ ಒಂದು ರೇಖಾಂಶದ ಆಧಾರದ ಮೇಲೆ ಇಡೀ ದೇಶದ ವೇಳೆಯನ್ನು ನಿರ್ಧರಿಸುವಂಥದ್ದನ್ನು ಆದರ್ಶ ವೇಳೆ ಅಂತ ಹೇಳ್ತೀವಿ. ಹೀಗೆ ಸ್ಥಳೀಯ ವೇಳೆ ಮತ್ತು ಆದರ್ಶ ವೇಳೆ, ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಮಧ್ಯದ ವ್ಯತ್ಯಾಸ. ಇಷ್ಟಾದ ಮೇಲೆ ಈ ಲೆಸನ್ ಮುಗಿದಿದೆ. ನಿಮಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನೀವು ಈ ವಿಷಯನ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆ ಅಂದರೆ, ನಾವೆಲ್ಲರೂ ವಾಸ ಮಾಡ್ತಿರುವಂಥ ವಿಶಿಷ್ಟವಾದಂಥ ಗ್ರಹ ನಮ್ಮ ಭೂಮಿ ಆಗಿದ್ದು, ನಾವು ವಾಸ ಮಾಡ್ತಿರುವಂಥ ನಮ್ಮ ಭೂಮಿ ಬಗ್ಗೆ ನಮಗೆ ಪರಿಜ್ಞಾನ ಇಲ್ಲ ಅಂದರೆ ಅದಕ್ಕಿಂತ ಕೆಟ್ಟ ವಿಷಯ ಇನ್ನೊಂದು ಇಲ್ಲ ಅನ್ನೋವಂಥದ್ದು. ಹಾಗಾಗಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇಲ್ಲ ಅಂದರೆ ಹೋಮ್ವರ್ಕಿಗೆ ಪ್ರಶ್ನೆಯನ್ನು ಬರ್ಕೊಳ್ರಿ. ಏನಾದರೂ ಡೌಟ್ಸ್ ಇದೆಯಾ? ಓಕೆ, ಪ್ರಶ್ನೆ ಬರ್ಕೊಳ್ಳಿ. ಪ್ರಮುಖ ಅಕ್ಷಾಂಶ ರೇಖೆಗಳು ಯಾವುವು? ಒಂದನೇ ಪ್ರಶ್ನೆ ಹೋಮ್ವರ್ಕಿಗೆ. ಪ್ರಮುಖ ಅಕ್ಷಾಂಶ ರೇಖೆಗಳು ಯಾವುವು? ಎರಡನೇ ಪ್ರಶ್ನೆ, ರೇಖಾಂಶಗಳು ಎಂದರೇನು? ರೇಖಾಂಶಗಳು ಎಂದರೇನು? ಕ್ವೆಶ್ಚನ್ ಮಾರ್ಕ್. ಪ್ಲೀಸ್ ಕಂಟಿನ್ಯೂ ದ ಕ್ವೆಶ್ಚನ್. ಒಟ್ಟು ರೇಖಾಂಶಗಳು ಎಷ್ಟು? ಒಟ್ಟು ರೇಖಾಂಶಗಳು ಎಷ್ಟು? ಅದರಲ್ಲೇ ಪ್ರಶ್ನೆ ಮುಂದುವರಿಸ್ಕೊಡಿ. ರೇಖಾಂಶಗಳನ್ನು ಯಾವ ಉದ್ದೇಶಕ್ಕಾಗಿ ಬಳಸುವರು? ರೇಖಾಂಶಗಳನ್ನು ಯಾವ ಉದ್ದೇಶಕ್ಕಾಗಿ ಬಳಸುವರು? ಮೂರನೇ ಪ್ರಶ್ನೆ, ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಮಧ್ಯದ ವ್ಯತ್ಯಾಸವನ್ನು ತಿಳಿಸಿ. ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಮಧ್ಯದ
ವ್ಯತ್ಯಾಸವನ್ನು ತಿಳಿಸಿ. ಇನ್ನು ಕೊನೆ ಪ್ರಶ್ನೆ, ಸ್ಥಳೀಯ ವೇಳೆ ಎಂದರೇನು? ಸ್ಥಳೀಯ ವೇಳೆ ಎಂದರೇನು? ಇಷ್ಟು ಈ ಒಂದು ಭೂಮಿ ನಮ್ಮ ಜೀವಂತ ಗ್ರಹ ಅನ್ನುವಂಥ ವಿಷಯದ ಬಗ್ಗೆ ವಿವರಣೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೊಂದು ಅಧ್ಯಾಯವನ್ನು ಪ್ರಾರಂಭಿಸೋಣ. ಎಲ್ಲರಿಗೂ ಧನ್ಯವಾದಗಳು.